ಹಲೋ. ಆ ಪೂಜಾರಿಂದ ನಮ್ಗೇನ್ ರಹಸ್ಯ ತಿಳಿತು ಅಂತ ಹೆದರಿ ಅವನ್ನ ಕೊಲೆ ಮಾಡಿದ್ದಾರೆ. ನಮ್ಗೆ ಆಧಾರವಾಗಿದ್ದಾನೆ ಅವನು. ಅವನೇ ಹೋದ್ಮೇಲೆ ಮುಂದಿನ ದಾರಿನೇ ಕಾಣ್ತಿಲ್ವೇ? ಹಾ, ಗೊತ್ತಾಗೋಯ್ತು. ನಿಜವಾದ ಅಪರಾಧಿ ಯಾರು ಅಂತ ಗೊತ್ತಾಗೋಯ್ತು. ಯಾರದು? ಆಗಾಗ ಪೂಜೆ ನೆಪದಲ್ಲಿ ಪೂಜಾರಿ ಮೀಟ್ ಮಾಡ್ತಿದ್ದವನು ವೀರಭದ್ರಯ್ಯ. ಗುರು ಕಾಣ್ದೆ ಹೋಗಿದ್ದು ಅವ್ರ ಮನೇಲೆ. ಆದ್ರಿಂದ ರಾಧನ್ ಗಂಡ ಕಾಣ್ದೆ ಹೋಗಿದ್ದಕ್ಕೆ, ಗುರು ಮಾಯ ಪೂಜಾರಿ ಕೊಳೆ ಆಗಿದ್ದಕ್ಕೆ ವೀರಭದ್ರಯ್ಯನೇ ಕಾರಣ. ಅವನೇ ನಿಜವಾದ ವಿಲನ್. ಏನು ಕಲ್ಪನೆ, ಎಂಥ ನಿರ್ಧಾರ! ಒಳ್ಳೆಯವನಾಗಿರೋನು ಕಡೆಯಲ್ಲಿ ವಿಲನ್ ಆಗೋದು, ವಿಲನ್ ಆಗಿರೋನು ಸಭ್ಯನಾಗಿರೋದು ಸಿನಿಮಾದಲ್ಲಿ. ಇದು ನಿಜ ಜೀವನ. ಮೊದ್ಲು ನಿಮ್ ಸ್ನೇಹಿತನ ಹುಡ್ಕೋದಕ್ ಪ್ರಯತ್ನ ಪಡಿಪ. ಬೇಡದ ವಿಷಯ ಎಲ್ಲ ಯಾತಕ್ಕೆ? ಡೋಂಟ್ ಮಿಸ್ಟೇಕ್ ಮೀ. ಸಾರಿ ಸರ್. ದಟ್ಸ್ ಆಲ್ ರೈಟ್. ಈಗಾಯ್ತಾ ಮಂಗಳಾರತಿ? ಈಗೇನೋ ಮಾಡೋದು? ರಾಧನ್ ಗಂಡ ಕಾಣದೆ ಹೋಗಿದ್ದು ಆ ಗುಡಿ ಹತ್ರ, ಪೂಜಾರಿ ಕಾಣದೆ ಹೋಗಿದ್ದು ಆ ಗುಡಿ ಹತ್ರ. ಅಂದ್ಮೇಲೆ ಆ ಗುಡಿ ಹತ್ರ ಏನೋ ರಹಸ್ಯ ಇರ್ಬೇಕು. ಶಿವು, ಏನು? ನಾವಿಬ್ರು ಮುಟ್ಟಾಡ್ರು ಕಣೋ. ಯಾಕೋ? ಈ ಗುಡಿ ಕಟ್ಸಿದ್ 1936 ಇಸ್ವಿ ಅಂತ ಇಲ್ಲಿ ಹಾಕಿದೆ. ಇಲ್ಲೇನಾದ್ರೂ ರಹಸ್ಯ ಇದ್ದಿದ್ರೆ ಇಷ್ಟು ದಿನ ಯಾರಿಗಾರು ತಿಳಿತೀನಿಲ್ವಾ? 1936 1936. ಹಲೋ, ಇದೇ ಸೀಕ್ರೆಟ್ ಕೋಡ್ ನಂಬರ್ ಆಗಿರ್ಬಾರ್ದು? ಯಾವ್ದು? ಅದೇ 1936. ಅದೇಂಗ್ ಹೇಳ್ತೀಯ? ಏನು? ಸುಮ್ನೆರ. 93. ಹಲೋ, ಇಲ್ಲಿ 9 ಸ್ನೇಕ್ಸ್ ಇದೆ. ಇದ್ರಲ್ಲೇನೋ ಸೀಕ್ರೆಟ್ ಇರಬೇಕು. ನೋಡೋಣ. ಹಲೋ, ಇಲ್ಲೇನೋ ಬಟನ್ ತರ ಪ್ರೆಸ್ ಆಗ್ತಿದೆ. 1936. 1936. Got it. 1936. ಒಂದ್ ಗುಂಡು ಹಾರಿಸಿದ್ರೆ ಸಾಕು, ನೀವಿರೋ ಜಾಗ ಭಸ್ಮ ಆಗ್ಬಿಡುತ್ತೆ. ಬನ್ನಿ ಕಡೆ.
ನಿನ್ ನಾಟಕ ಮುಗೀತು. ನಿಜ ಹೇಳು, ಈ ದ್ರೋಹದ ಕೆಲಸ ಮಾಡ್ತೇನೆ ನಿಂತಾನೆ? ಅಲ್ಲ ಅಲ್ಲ, ಖಂಡಿತ ನಾನಲ್ಲ. ಸುಳ್ಳು ಹೇಳಿದ್ರೆ ಸೀಳ್ಬಿಡ್ತೀನಿ. ಹೇಳು, ಸಂಯುಕ್ತ ಕೊಲೆ ಮಾಡಿ ನಿಂತಾನೆ? ಇಲ್ಲ, ನನ್ ಮಾತು ನಂಬಿ. ನನಗೂ ಆ ಕೊಲೆಗೂ ಯಾವ ಸಂಬಂಧನೂ ಇಲ್ಲ. ಹಾಗಾದ್ರೆ ಕೊಲೆ ಮಾಡಿದ್ಯಾರು? ಗೋಪಾಲ್ ರಾವ್. ಒಂದ್ ದಿವಸ ಮೋಹನ್ ರಾವ್ ಅವ್ರ ಫ್ಯಾಕ್ಟ್ರಿ ಬೇಕಾದ ಮೆಷಿನರೀಸ್ ಇಂಪೋರ್ಟ್ ಮಾಡೋದಕ್ಕೋಸ್ಕರ ಡೆಲ್ಲಿಗೆ ಹೊರಟಿದ್ರು. ಡೆಲ್ಲಿಲಿ ತುಂಬಾ ಚಳಿಯಂತೆ, ಮಫ್ಲರ್ ಇಲ್ಲದೆ ತಿರುಗಾಡಬೇಡಿ. ಸೂಟ್ ಕೇಸ್ನಲ್ಲಿ ಶಾಲು ಸ್ವೆಟರ್ ಇಟ್ಟಿದ್ದೀನಿ ನೋಡಿ. ಸಿಹಿ ಇಷ್ಟ ಅಂತ ಹೋಟೆಲ್ ತಿಂಡಿ ತಿನ್ಬೇಡಿ. ಡಬ್ಬಿಲಿ ನಿಮ್ಗೆ ಇಷ್ಟವಾದ ಹೆಸರಿಟ್ಟು ಉಂಡೆ ಇಟ್ಟಿದ್ದೀನಿ. ಟೀ ಜಾಸ್ತಿ ಕುಡಿಬೇಡಿ, ಪಿತ್ತ ಆಗುತ್ತೆ. ಅದಕ್ಕೆ ಹಾರ್ಲಿಕ್ಸು, ಊಟಕ್ಕೆ ನೆಂಚ್ಕೊಳ್ಳೋ ಉಪ್ಪಿನಕಾಯಿ ಎಲ್ಲ ಇಟ್ಟಿದ್ದೀನಿ. ಸಂಯುಕ್ತ, ನಾನೇನ್ ಡೆನ್ಮಾರ್ಕ್ ಹೋಗ್ತಿದ್ದೀನೇನೆ? ನಾನು ಹೋಗ್ತಿರೋದು ಡೆಲ್ಲಿಗೆ. ಗೊತ್ತಿದೆ, ಹೊರಡಕ್ ಮುಂಚೆ ಏನಾದ್ರೂ ಮರ್ತಿದ್ರೆ ಜ್ಞಾಪಿಸ್ಕೊಳ್ಳಿ ಅಂತ. ಹಾ, ಮುಖ್ಯವಾದ್ನೇ ಮರ್ತು ಬಿಟ್ಟಿದ್ನಲ್ಲ. ಏನ್ ಮಾಡ್ತಿದ್ರಿ? ಔಚ್! ಛೀ! ಇದೇ ಮರ್ತಿದ್ದು. ಬರ್ಲಾ? ಬಾಯ್. ಯಾರಿಗೆ ಫೋನ್ ಮಾಡ್ತಾ ಇದೀಯಾ? ಪೊಲೀಸ್ಗೆ. ಪೊಲೀಸ್ಗೆ ಫೋನ್ ಮಾಡ್ತೀಯಾ? ಹೌದು, ನನಗ್ ತುಂಬಾ ದಿವಸದಿಂದಲೂ ಅನುಮಾನ ಇತ್ತು. ನೀನೊಬ್ಬ ಸ್ಮಗ್ಲರ್, ಸ್ಕೌಂಡ್ರಲ್, ದೇಶದ್ರೋಹಿ. ದೇಶದ್ರೋಹಿನಾ? ಕೊಲೆ ಮಾಡಿದ್ದು ಅನ್ನೋ ಅನುಮಾನ ಯಾರಿಗೂ ಬರ್ಕೂಡ್ದು ಅಂತ ಅವಳನ್ನ ಸೀಲಿಂಗ್ ಫ್ಯಾನ್ಗೆ ನೇತಾಕ್ಬಿಟ್ರು. ಆದ್ರೆ ಇನ್ಸ್ಪೆಕ್ಟರ್ ಸದಾನಂದ್ ಅವ್ರು ಬಂದಾಗ ಕೊಲ್ಲೋದ್ರಿಂದ ಅವ್ರ ತಂಗಿ ವಿಧವೆ ಆಗ್ತಾಳಂತ ಗೋಪಾಲ್ ರಾವ್ ಜೀಸತೆ ಉಳಿಸಕ್ ಹೇಳಿದ್ರು. ಹಾಗಾದ್ರೆ ಈ ಮದ್ದು ಗುಂಡು ಬಂದೂಕಗಳನ್ನ ಟೆರರಿಸ್ಟ್ ಸಪ್ಲೈ ಮಾಡ್ತಿರೋರು ಗೋಪಾಲ್ ರಾವ್ ಅವರೇ ನಮ್ಮ ಯಜಮಾನ್ರು. ಇನ್ಸ್ಪೆಕ್ಟರ್, ನೀವು ಇವ್ರನ್ನ ನೋಡ್ಕೊಳ್ಳಿ. ಕಮಾನ್.
ಬ್ಲಡಿ ಫೂಲ್ಸ್ ಯಾರು ಎತ್ತಾರೆ ಎಲ್ಲ ಹೋಗಿದ್ದಾರೆ ಶಿವರಾಜ್ ಏನಿದಲ್ಲ ಇಷ್ಟೊತ್ತಲ್ಲಿ ಎಲ್ಲಿಗೆ ಯಾಕೆ ಬಂದ್ರಿ ನಿನ್ನ ಅರೆಸ್ಟ್ ಮಾಡಕ್ ಬಂದಿದ್ದೀವಿ. ತಮಾಷೆ ಮಾಡ್ತಾ ಇದ್ದೀರಾ ಮಿಸ್ಟರ್ ಗೋಪಾಲ್ ರಾವ್, ದೇವಸ್ಥಾನ ಮಾಡಿದ ನಮ್ಮ ಸಾಮ್ರಾಜ್ಯನ ವಶ ಮಾಡ್ಕೊಂಡಾಯ್ತು. ಯಾರನ್ರ ಅರೆಸ್ಟ್? ರಾಸ್ಕಲ್, ನೀನ್ ಯಾರು ನನ್ನ ಅರೆಸ್ಟ್ ಮಾಡೋದಕ್ಕೆ? ಮೋಹನ್ ರಾವ್ ಹೆಂಡತಿ ಕೊಲೆ ಮಾಡಿದವನ್ನ ಪತ್ತೆ ಮಾಡಕ್ ಬಂದ್ರೆ ಪೊಲೀಸ್ ಆಫೀಸರ್ಸ್ ಶಿವರಾಜ್, ಬಾಲರಾಜ್, ಗುರುರಾಜ್. ನೀವು 3 ಜನ ಹುಡುಗರು ಇಷ್ಟು ದಿವಸ ಅದೆಷ್ಟು ಚೆನ್ನಾಗಿ ಅಭಿನಯಿಸ್ಬಿಟ್ರಿ. ಅಲ್ಲ, ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನನ್ನ ಮನೆ ಒಬ್ಬರಿಗಾರು ಬರ್ಬೇಡ್ವಾ? ವಾಟ್ ಅಬೌಟ್ ಮೀ? ನಾನೇ ಹೋಮ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಿ ಇವ್ರನ್ನ ಕರೆಸಿದ್ದು. ಯಾರಿಗಾದ್ರೂ ಅನುಮಾನ ಬಂತ? ಇವ್ರ ತಲೆ ಕಂಡ್ರೆ ಆಗದೆ ಇರೋ ಹಾಗೆ ನಾನೆಷ್ಟು ಚೆನ್ನಾಗಿ ಆಕ್ಟ್ ಮಾಡಿದೆ. ಕಂಗ್ರಾಚುಲೇಷನ್ ಸರ್, ಇವ್ರ ಜೊತೆ ನೀವು ಬಹಳ ಚೆನ್ನಾಗಿ ಅಭಿನಯಿಸಿದ್ದೀರಾ. ಮಿಸ್ಟರ್ ಶಿವರಾಜ್,
ನನ್ನ ಸಂಯುಕ್ತ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಅಂತ ನನ್ನ ಮನಸ್ಸು ಹೇಳ್ತಿತ್ತು. ನೀವು ನಿಮ್ಮ ಸ್ನೇಹಿತರು ಅದನ್ನ ಪ್ರೂವ್ ಮಾಡಿ ನಿಜವಾದ ಕೊಲೆಗಾರನ ಹಿಡ್ಕೊಟ್ರಿ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ನೀವು ನಮ್ಮನ್ನು ತುಂಬಾ ಹೊಗಳ್ತಾ ಇದ್ರೆ ಮಿಸ್ಟರ್ ಮೋಹನ್ ರಾವ್. ನಿಮ್ ಸಹಾಯ ಸಹಕಾರ ಅಲ್ಲದೆ ನಾವು ಖಂಡಿತ ಈ ಕೆಲಸ ಸಾಧಿಸಕ್ಕಾಗ್ತಿರ್ಲಿಲ್ಲ. ಎನಿವೇ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಗಿರಿಗಿರಿಯಲ್ಲಿ ಬಳು ಬಳುಕುತ ಹರಿಯುವ ನದಿ ಚೆನ್ನ, ಹಸು ಹಸುರಿನ ಲತೆಲತೆಯಲ್ಲಿ ಅರಳಿದ ಸುಮ ಚೆನ್ನ, ಗಿಡ ಮರದಲ್ಲಿ ಅರಗಿಳಿಗಳ ಚಿಲಿಪಿಲಿ ದನಿ ಚೆನ್ನ. ಈ ನಮ್ಮ ನಾಡೆ ಚಂದವು, ಈ ನಮ್ಮ ನುಡಿಯ ಚಂದವು, ಈ ನಮ್ಮ ನಾಡೆ ಚಂದವು, ಈ ನಮ್ಮ ನುಡಿಯ ಚಂದವು.